ಬಳ್ಳಾರಿಯಲ್ಲಿ ಗುಂಡಿನ ಸದ್ದು ಜೋರಾಗಿತ್ತು. ಸದ್ಯಕ್ಕೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಗನ್ಮ್ಯಾನ್ ನಿಂದ ಹಾರಿದಂತ ಬುಲೆಟ್ ಹೇಗಿದೆ? ಮರಣೋತ್ತರ ಪರೀಕ್ಷೆ ವೇಳೆ ಗುಂಡನ್ನ ಹೊರ ತೆಗೆಯಲಾಗಿದೆ. ಬುಲೆಟ್ನ ಫಾರೆನ್ಸಿಕ್ ಲ್ಯಾಬ್ಗೂ ಕೂಡ ಪರಿಶೀಲನೆಗೆ ಕಳಿಸಿಕೊಡಲಾಗಿದೆ. ರಾಜಶೇಖರ್ ದೇಹ ಹೊಕ್ಕಿದ್ದಂತಹ ಬುಲೆಟ್ 12 mm ಇತ್ತು ಅಂತ ಗೊತ್ತಾಗ್ತಾ ಇದೆ. ಸಿಂಗಲ್ ಬೋರ್ ಗುಂಡು. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ವೇಳೆ ಪತ್ತೆಯಾಗಿದ್ದಂತಹ ಗುಂಡು ಇದು. ಯಾವ ಗನ್ನಿಂದ ಗುಂಡು ಹಾರಿದೆ ಎನ್ನುವಂತಹ ಬಗ್ಗೆ ಸೂಕ್ತವಾಗಿ ಈಗಾಗಲೇ ತನಿಖೆ ಆರಂಭವಾಗಿದೆ. ತನಿಖೆಯನ್ನ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ವಹಿಸಲಾಗಿದೆ. ಅತಿ ದೊಡ್ಡ ಸುದ್ದಿ ಇದು. ಅದರಲ್ಲೂ ಕೂಡ ಬುಲೆಟ್ನ ಈಗಾಗಲೇ FSL ಲ್ಯಾಬ್ಗೂ ಕೂಡ ಕಳಿಸಲಾಗಿದೆ. ಜೊತೆಗೆ ಮರಣೋತ್ತರ ಪರೀಕ್ಷೆ ವೇಳೆ ಗುಂಡನ್ನ ಹೊರತೆಗೆಯಲಾಗಿತ್ತು. ಅದರಲ್ಲೂ ಕೂಡ 12 mm ಸಿಂಗಲ್ ಬೋರ್ ಗುಂಡು ಅಂತ ಗೊತ್ತಾಗಿದ್ದು. ಸದ್ಯಕ್ಕೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಪೊಲೀಸರು, ನಮ್ಮ ಕಡೆಯಿಂದ ಅಂತೂ ಗುಂಡು ಹಾರಿಲ್ಲ ಅಂತ ಹೇಳಿ. ಜೊತೆಗೆ ಇದು ಖಾಸಗಿ ಗನ್ಮ್ಯಾನ್ಗಳಿಂದಲೇ ಈ ಒಂದು ಗುಂಡು ಹಾರಿರಬೇಕು ಅಂತ ಅವತ್ತಿನಿಂದ ಕೂಡ ಶಂಕಿಸಲಾಗ್ತಾ ಇತ್ತು. ಅಂತೆಯೇ ಇದೀಗ 12 mm ಸಿಂಗಲ್ ಬೋರ್ ಗುಂಡು ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಮರಣೋತ್ತರ ಪರೀಕ್ಷೆ ವೇಳೆ ಈ ಒಂದು ಗುಂಡು ಪತ್ತೆಯಾಗಿದ್ದು ಯಾವ ಗನ್ನಿಂದ ಗುಂಡು ಹಾರಿದೆ ಎನ್ನುವಂತಹ ತನಿಖೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಬುಲೆಟ್ ಅಲ್ಲೂ ಕೂಡ ಇರುತ್ತೆ, ಜೊತೆಗೆ ಆ ಒಂದು ಗನ್ನಿಗೆ ಲೈಸೆನ್ಸ್ ಇತ್ತಾ, ಯಾರು ಅದನ್ನ ಯೂಸ್ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಅದನ್ನ ಏಕಾಏಕಿ ಬಳಸುವಂತಹ ಧೈರ್ಯ ಮಾಡಿದ್ರು, ಅದರಲ್ಲೂ ಕೂಡ ಪೊಲೀಸರು ಅದೇ ಜಾಗದಲ್ಲಿ ಇದ್ರು ಕೂಡ ಇವರು ಫೈರಿಂಗ್ ಮಾಡುವಂತಹ ಅಗತ್ಯವೇನಿತ್ತು, ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿದ್ದ ಹೇಗೆ ಎನ್ನುವಂತಹ ಎಲ್ಲಾ ಆಯಾಮಗಳಲ್ಲೂ ಈಗಾಗಲೇ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಕೇವಲ 25 ವರ್ಷದ ರಾಜಶೇಖರ್, ಕಾಂಗ್ರೆಸ್ನ ಕಾರ್ಯಕರ್ತ, ಈ ಒಂದು ಬ್ಯಾನರ್ ಗಲಾಟೆಯಲ್ಲಿ ತನ್ನ ಪ್ರಾಣವನ್ನ ಕಳ್ಕೊಂಡ. ಆ ಕುಟುಂಬಸ್ಥರಿಗೆ ಕೂಡ ಸಾಂತ್ವನ ಹೇಳುವಂತಹ ಕೆಲಸವನ್ನ ಎಲ್ಲರೂ ಮಾಡಿದ್ರು. ಆದ್ರೂ ಕೂಡ ಆತ ನರಳಾಡಿ ಪ್ರಾಣ ಬಿಟ್ಟ. ಸದ್ಯಕ್ಕೆ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಆಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಖಾಸಗಿ ಗನ್ಮ್ಯಾನಿಂದಲೇ ಫೈರ್ ಆದಂತಹ ಸಂದರ್ಭದಲ್ಲಿ ಈಗಾಗಲೇ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಯಾಕೆ ಅವರು ತನಿಖೆಯನ್ನ ಎದುರಿಸೋದಕ್ಕಾಗ್ತಾ ಇರಲಿಲ್ವಾ? ತನಿಖೆಯನ್ನ ಯಾಕೆ ಎದುರಿಸುವಂಥದನ್ನ ಬಿಟ್ಟು ಓಡ್ ಹೋಗಿದ್ದಾರೆ? ಜೊತೆಗೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಅಲ್ಲಿದ್ದವರ ಮೇಲೆ 6 ಜನರ ಮೇಲೆ FIR ದಾಖಲಾಗಿದೆ. FIR ದಾಖಲಾಗಿದ್ರು ಕೂಡ ಇನ್ನು ಯಾರನ್ನು ಅರೆಸ್ಟ್ ಮಾಡಿಲ್ಲ. ಸದ್ಯಕ್ಕೆ ರಾಜಶೇಖರ್ ದೇಹ ಹೊಕ್ಕಿತ್ತಲ್ಲ ಗುಂಡು, ಆ ಗುಂಡನ್ನ ಈಗಾಗಲೇ FSL ವರದಿಗೆ ಕಳಿಸಲಾಗಿದೆ. ಆ ವರದಿಗೋಸ್ಕರ ವೇಟ್ ಮಾಡಲಾಗ್ತಾ ಇದೆ. ಬುಲೆಟ್ನ ಫಾರೆನ್ಸಿಕ್ ಲ್ಯಾಬ್ಗೆ ಪರಿಶೀಲನೆಗೆ ಕಳಿಸಲಾಗಿದ್ದು ಒಂದಷ್ಟು ಎಲ್ಲಾ ಆಯಾಮಗಳಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮವಾಗಿ, ತೀಕ್ಷ್ಣವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ.